ಬಾಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಡೇ 1 ಮೊದಲನೇ ಟೆಸ್ಟ್ ಮ್ಯಾಚ್ ಪೋಸ್ಟ್ ಡೇ ಅನಾಲಿಸಿಸ್ ಎಲ್ಲರಿಗೂ ಸ್ವಾಗತ. ಮಗ ಏನಾಯ್ತು ಬಾಸ್ ಬಾಲ್, ಎಲ್ಲಾಯ್ತು ಬಾಸ್ ಬಾಲ್ ಅಪ್ರೋಚ್ ತಗೊಂಬತ್ತೀವಿ ನಾವು ಅಂತ ಹೇಳ್ತಾ ಇದ್ರು, ಜೋರಾಗಿ ಸೌಂಡ್ ಮಾಡ್ತಾ ಇದ್ರು. ಇವತ್ತು ಕೆವಿನ್ ಪೀಟರ್ಸನ್ ಬೇರೆ ಜೋರಾಗಿ ಟ್ವೀಟ್ ನ ಬೇರೆ ಮಾಡಿದ್ರು, 400 ಮಗ್ಳು ಹೊಡಿತೀವಿ 400+ ನ ಹೊಡೆದ್ಬಿಟ್ಟು ಇವತ್ತು ಡೇ ಎಂಡ್ ಅಲ್ಲಿ ಡಿಕ್ಲೇರ್ ಮಾಡ್ತೀವಿ, ಇವತ್ತೇ 400 ರನ್ ಹೊಡೆದ್ಬಿಟ್ಟು ಡಿಕ್ಲೇರ್ ಬೇರೆ ಮಾಡ್ತೀವಿ ಅಂತ ಏನೇನೋ ಜೋರಾಗಿ ಕೊಚ್ಕೊಂಡಿದ್ರು. ಅಂದ್ರೆ ಅವ್ರ ಪ್ರಿಡಿಕ್ಷನ್ ಅಲ್ಲಿ ಏನೋ ಆಗುತ್ತೆ ಈ ಬಾಲ್ ಅಪ್ರೋಚ್ ಅನ್ನೋದು, ಏನೋ ಒಂದು ಮಾಡ್ತೀವಿ T20 ಅಪ್ರೋಚ್ ತರ 400+ ಹೊಡಿತೀವಿ ಡಿಕ್ಲೇರ್ ಮಾಡ್ತೀವಿ ಅನ್ನೋ ತರ ಇಂಟೆನ್ಷನ್ ಒಂಥರ ಇತ್ತು ಅಂತ ಕಾಣ್ಸುತ್ತೆ. ಅವ್ರಿಗೆ ಎಕ್ಸಾಜುರೇಟ್ ಆಗ್ಬಿಟ್ಟು ಟ್ವೀಟ್ ನ ಮಾಡಿದ್ರು. ಸೊ ಇವಾಗ ಗೊತ್ತಾಯ್ತು ಅಂತ ಕಾಣಿಸುತ್ತೆ. 246ಕ್ಕೆ ಯಾವಾಗ ಇವರು ಆಲ್ ಔಟ್ ಆಗ್ತಾರೆ, ಥರ್ಡ್ ಸೆಷನ್ ಸ್ಟಾರ್ಟಿಂಗ್ ಬ್ಯಾಟಿಂಗ್ ಅಂತೂ ಥರ್ಡ್ ಸೆಷನ್ ವರ್ಗೂ ಹೋಯ್ತು. ಒಳ್ಳೆ ಡಿಕ್ಲೇರ್ ಮಾಡಬೇಕಿತ್ತು ಇವ್ರ ಪ್ರಕಾರ ಥರ್ಡ್ ಸೆಷನ್ ಅಲ್ಲಿ, ಬಟ್ ಆಲ್ ಔಟ್ ಆಗೋಗ್ಬಿಟ್ರು ಅಷ್ಟೇ 246ಕ್ಕೆ. 246 ಅಂದರೆ ಇದು ಏನು ಕಳಪೆ ಸ್ಕೋರ್ ಆಗಿರೋ ಅಂತ ಕೇಳಿದ್ರೆ ಇದೊಂದು ಡೀಸೆಂಟ್ ಸ್ಕೋರ್ ಅಷ್ಟೇ, ಏನಂತ ಹೆವಿ ಟೋಟಲ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಫಸ್ಟ್ ಇನ್ನಿಂಗ್ಸ್ ಸೆಕೆಂಡ್ ಇನ್ನಿಂಗ್ಸಲ್ಲೇ ಚೆನ್ನಾಗಿ ಬ್ಯಾಟಿಂಗ್ ಆಡೋಕ್ಕಾಗೋದು ಹೈದರಾಬಾದ್ ವಿಕೆಟಲ್ಲಿ ಅಂತ ಗೊತ್ತಿರೋದೇ. ಫಸ್ಟ್ ಇನ್ನಿಂಗ್ಸಲ್ಲಿ ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದ್ದು ಇವರೇನೆ. ಇನ್ನೊಂದು ಸ್ವಲ್ಪ ಕೇಪಬಿಲಿಟಿ ಇತ್ತು ಇವ್ರು, ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿರ್ಬೋದಾಗಿತ್ತು, ಸ್ಟ್ರೆಚ್ ಮಾಡಿರ್ಬೋದಾಗಿತ್ತು, ಎಫರ್ಟ್ನ ಚೆನ್ನಾಗಿ ಬಂದಿತ್ತು ಅಂತಂದರೆ ಇವರ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಮಟ್ಟಿಗೆ ಫೇಲ್ ಆಗಿದೆ ಅಂತ ಹೇಳಬೇಕು. ಕಪಲ್ ಆಫ್ 50+ ಪಾರ್ಟ್ನರ್ಶಿಪ್ ಬಂತು, ಅದು 100 ಪಾರ್ಟ್ನರ್ಶಿಪ್ ಆಗೋದಕ್ಕೆ ಸಿಕ್ಕಾಪಟ್ಟೆ ವಿಫಲ ಆಯಿತು. ಅಲ್ಲಿ ಇಲ್ಲಿ ಪಿರಿಯಾಡಿಕಲ್ ವಿಕೆಟ್ಸ್ ಕಳ್ಕೊಂಡಿದ್ರಿಂದ ಸೊ ಇವರು ಹೊಗೆ ಹಾಕಿಸ್ಕೊಂಡಿದ್ದಾರೆ ಅಂತ ಹೇಳ್ತಿಲ್ಲ. ಇನ್ನು ಟೆಸ್ಟ್ ಮ್ಯಾಚಲ್ಲಿ ಜೀವಂತವಾಗಿದ್ದಾರೆ, ಕಾದ್ ನೋಡಬೇಕು. ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಇವ್ರದ್ದು ಅದು ಏನಾಗುತ್ತೆ ಅಂತ. ಬ್ಯಾಟಿಂಗ್ ಬರೀ ಫಸ್ಟ್ ಇನ್ನಿಂಗ್ಸ್ ನೋಡ್ಬಿಟ್ಟು ನಾವು ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಸೊ ಇನಿಷಿಯಲಿ ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ರು ಬೆನ್ ಡಕೆಟ್ ಮತ್ತು ಕ್ರಾವ್ಲಿ ಅವರು. ಆಲ್ಮೋಸ್ಟ್ ಒಂದು 50 ರನ್ಸ್ ಅರೌಂಡ್ ಪಾರ್ಟ್ನರ್ಶಿಪ್ ಬಂತು, ಚೆನ್ನಾಗೇ ಬಿಲ್ಡ್ ಮಾಡಿದ್ರು. ಬಟ್ ಅಲ್ಲಿ ಕೈ ಎತ್ತಿದ್ದು ಬೆನ್ ಡಕೆಟ್ ಅವರು LBW ಆಗೋಗ್ಬಿಟ್ರು ಅಶ್ವಿನ್ ಇಬ್ಬರು ಓಪನರ್ಸ್ನು ಕೂಡ ಮನೆಗೆ ಕಳಿಸಿದ್ರು. ಸಿರಾಜಣ್ಣ ಅವ್ರದ್ದು ಸಖತ್ ಕ್ಯಾಚ್ ಹಿಡಿತಾರೆ, ಕ್ರಾವ್ಲಿ ಅವ್ರ ಕ್ಯಾಚು ಸಿಕ್ಕಾಪಟ್ಟೆ ಬಾಟಮಲ್ಲಿ ಬಂದಂಥ ಡೆಲಿವರಿ, ಅದು ಸಖತ್ ಕ್ಯಾಚ್ ಅಂತ ಒಂದು ಕ್ಯಾಚ್ ಆಫ್ ದ ಡೇ ಅಂತ ಹೇಳಬೇಕು. ರೋಹಿತ್ ಶರ್ಮಾ ಅವರು ಕೂಡ ಒಂದು ಸಖತ್ತಾಗಿ ಕ್ಯಾಚ್ ಎತ್ತಾಕೊಂಡ್ರು ಸ್ಲಿಪ್ಪಲ್ಲಿ, ಅದು ಕೂಡ ಒಂಥರ ಕ್ಯಾಚ್ ಆಫ್ ದ ಡೇ ಅಂತ ಹೇಳಬೇಕು. ಸೊ ಆಲ್ ಓವರ್ ಇವತ್ತು ನಮ್ಮ ಟೀಮ್ ಇಂಡಿಯಾ ಮಸ್ತಾಗಿ ಪರ್ಫಾರ್ಮ್ ಮಾಡಿದೆ. ಇವತ್ತು ಡೇ ಎಂಡ್ ಆಗಾದ್ಮೇಲೆ ಯಾರು ಸಿಕ್ಕಾಪಟ್ಟೆ ಖುಷಿ ಆಗಿರ್ತಾರೆ ಅನ್ನೋದು ಇಂಡಿಯಾನೇ. ಯಾಕೆಂದರೆ ಒಂದೇ ಒಂದು ವಿಕೆಟ್ನ ನಾವು ಕಳ್ಕೊಂಡು 119 ರನ್ನ ಹೊಡೆದಿದ್ದೀವಿ ಅಂತಂದರೆ, ಒಬ್ಬಿಯಸ್ಲಿ ಆಲ್ಮೋಸ್ಟ್ ಅರ್ಧ ರನ್ ಹೊಡೆದಿದ್ದೀವಿ ಅಂತಂದರೆ ನಾವು ಬೆಟ್ರಾಗಿ ಇರಲೇಬೇಕು. ಇನ್ನು ಜಸ್ಟ್ 127 ರನ್ಸ್ ಹಿಂದೆ ಇದ್ದೀವಿ ಅಷ್ಟೇ. ನಾವು ಆಡಿರೋ ಜಸ್ಟ್ 24 ಓವರು. ಅವ್ರು ಆಡಿದ್ದು 68 ಓವರೇನೋ ಬ್ಯಾಟಿಂಗ್ ಆಡಿದ್ದಾರೆ ಇಂಗ್ಲೆಂಡ್ ಅವರು. 68 ಓವರ್ಗೆ ಆಲ್ ಔಟ್ ಆಗೋಗ್ಬಿಟ್ರು. ಆ ಬಾಲ್ ಅಪ್ರೋಚ್ ಅದು ಕಾಣಿಸ್ತಿಲ್ಲ ಅಂತ ಅಲ್ಲ, ಸ್ವಲ್ಪ ಅಗ್ರೆಸಿವ್ ಇಂಟೆಂಟ್, ಏನು ಹೆವಿಲಿ ಅಗ್ರೆಸಿವ್ ಇಂಟೆಂಟ್ ಅಲ್ಲ, T20 ಥರ ಅಗ್ರೆಸಿವ್ ಇಂಟೆಂಟ್ ಅಲ್ಲ, ಅಥವಾ ODI ಥರ ಅಗ್ರೆಸಿವ್ ಇಂಟೆಂಟ್ ಅಲ್ಲ. ಒಂದು ರೇಂಜಿಗೆ ಟೆಸ್ಟ್ ಮ್ಯಾಚ್ಗಿಂತ ಒಂದು ಸ್ವಲ್ಪ ಬೆಟರ್ ಆಗಿ ಆಡಿದ್ರು. ಫಸ್ಟ್ ಸೆಷನಲ್ಲಿ ಚೆನ್ನಾಗಿನ ಬ್ಯಾಟಿಂಗ್ ಆಡಿದ್ರು, 3 ವಿಕೆಟ್ ಬಿತ್ತು ಫಸ್ಟ್ ಸೆಷನಲ್ಲಿ. ಟಾಪ್ ಆರ್ಡರ್ ಕಂಪ್ಲೀಟ್ಲಿ ಒಂಥರ ಕೊಲಾಪ್ಸ್ ಆಗಿತ್ತು ಇವರ 3 ವಿಕೆಟ್. ಕ್ರಾವ್ಲಿ ಆಗಿರ್ಬೋದು, ಬೆನ್ ಡಕೆಟ್ ಆಗಿರ್ಬೋದು, ಹಾಲಿಪಾಪ್ ಬಂದ ತಕ್ಷಣ ಔಟ್ ಆಗ್ಬಿಟ್ಟದೆ. ಹೇಳಿದ್ರು ರೋಹಿತ್ ಶರ್ಮಾ ಸ್ಲಿಪ್ಪಲ್ಲಿ ಕ್ಯಾಚ್ ಹಿಡಿದ್ರು ಅಂತ. ರವೀಂದ್ರ ಜಡೇಜಾ ಫಸ್ಟ್ 2 ವಿಕೆಟ್ನ ಇವ್ರು ಎತ್ತಿತ್ತು ಅಂದ್ರೆ ಅಶ್ವಿನ್ ಅವರು ಎತ್ತಿತ್ತು ಅಂದರೆ, ನೆಕ್ಸ್ಟ್ 2 ವಿಕೆಟ್ ಎತ್ತಿದ್ದು ರವೀಂದ್ರ ಜಡೇಜಾ ಅವರು. ಸೊ ಟಾಪ್ 4ನ ಈ ಇಬ್ರು ಎತ್ತುತ್ತಾ ಇದ್ದಂಗೆನೇ ಅಲ್ಲಿ ಒಂಥರ ಲೋವರ್ ಮಿಡ್ಲ್ ಆರ್ಡರ್ ಒಂಥರ ಎಕ್ಸ್ಪೋಸ್ ಆಗಿದ್ದು. ಜೋ ರೂಟ್ ಮತ್ತೆ ಬೇಸ್ಟವ್ ನಿಂತ್ಕೊಂಡು ಅರೌಂಡ್ 50+ ರನ್ಸ್ ಅಲ್ಲೂ ಕೂಡ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು. ಚೆನ್ನಾಗಿ ಆಡ್ತಿದ್ರು ಇಬ್ಬರು ಕೂಡ. ಜಾನಿ ಬೇಸ್ಟವ್ ಸಿಕ್ಕಾಪಟ್ಟೆ ಬಲೆ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾರೆ ಜೋ ರೂಟ್ಗೆ ಕಂಪೇರ್ ಮಾಡ್ತು ಅಂತಂದ್ರೆ. ಜಡೇಜಾ ಅವ್ರು ಯಾವಾಗ ಜೋ ರೂಟ್ ಅವರ ವಿಕೆಟ್ನ ಎತ್ತುತ್ತಾರೋ, ಈ ಕಡೆಯಿಂದ ಇನ್ನೊಂದು ಕಡೆ ಎಂಡಿಂದ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ವಿಕೆಟ್ಸ್ನ ಪೀರಿಯಾಡಿಕಲಿ ಕಳ್ಕೊಂಡು ಬಂದ್ರು ಇಂಗ್ಲೆಂಡ್ ಅವರು. ಜಾನಿ ಬೇಸ್ಟವ್ ಅವ್ರಿಗೆ ಒಂದು ಬಾಲ್ ಆಗ್ತಾರೆ ಗುರು, ಅಕ್ಷರ್ ಪಟೇಲ್ ಒಂಥರ ಬಾಲ್ ಆಫ್ ದ ಡೇ ಅಂತ ಹೇಳ್ತೀನಿ. ಹೆಂಗ್ ಹೋಯ್ತು ಗುರು ಬಾಲ್, ಟಾಪ್ ಆಫ್ ದ ಆಫ್ ಸಮ್ ಅಜ್ಜಿ ಸೈಕ್ ಬಾಲ್, ಅದಂತೂ ಮಾತ್ರ ಡೆಲಿವರಿ ಆಫ್ ದ ಡೇ ಅಂತ ಅನ್ಕೊಂಬಿಡಿ. ಸೊ ಹೌದು ವಿಕೆಟ್ ತೆಗೆದಿದ್ದಾರೆ, ಅಶ್ವಿನ್ ಅವ್ರು 3 ವಿಕೆಟ್ ತೆಗೆದಿದ್ದಾರೆ, ಜಡೇಜಾ ಅವ್ರು 3 ವಿಕೆಟ್ ತೆಗೆದಿದ್ದಾರೆ. ಬಟ್ ಅದಂತೂ ಬಾಲ್ ಆಫ್ ದ ಡೇ ಅಂತ ಒಂಥರ ಸಖತ್ ಬಾಲ್. ಆ ಥರ ಏನಾರು ಔಟ್ ಆಗೋಗ್ಬಿಡ್ತು ಅಂದರೆ ಬೌಲರ್ಸ್ಗಳಿಗೆ ಒಂಥರ ಸುಖ ಸಿಗುತ್ತೆ ಆಗಿರೋ. ಆ ಥರ ನಿಂತ್ಕೊಂಡು ಕಚ್ಕೊಂಡು 30+ ಹೊಡೆದಂಥ ಬ್ಯಾಟ್ರು ಬಲೆ ಕನ್ವಿನ್ಸಿಂಗ್ ಆಗಿದ್ರು ಜಾನಿ ಬೇಸ್ಟವ್ ಅಂತೂ. ಎಲ್ಲೂ ಒಂದು ಮಿಸ್ಟೈಮ್ ಮಾಡಿದಾಗಲಿ ಏನೂ ಇರಲಿಲ್ಲ ಜಾನಿ ಬೇಸ್ಟವ್ ಅವ್ರದ್ದು. ಅದೊಂದು ಬಾಲು ಮಾತ್ರ ಸೈಕ್ ಬಾಲ್ ಅಂತ ಹೇಳ್ತೀನಿ ಅಕ್ಷರ್ ಪಟೇಲ್ ಅವರು ಮಾಡಿದ್ದು. ಸೊ ಅವರು ಕೂಡ 2 ವಿಕೆಟ್ ಬೀಳುತ್ತೆ. ಇವತ್ತು ಮೆಜಾರಿಟಿ ಆಫ್ ವಿಕೆಟ್ ಎತ್ತಿರೋದು ಆಸ್ ಪ್ರಿಡಿಕ್ಟೆಡ್ ಸ್ಪಿನ್ನರ್ಸ್ಗೆ ವಿಕೆಟ್ ಬೀಳುತ್ತೆ ಅಂತ ಹೇಳಿದೆ. ಅದೇ ರೀತಿ 8 ವಿಕೆಟ್ ಬಿದ್ದಿದೆ. ನಾನು ಹೇಳಿದೆ ಅನ್ನೋ ಮಾತ್ರಕ್ಕೆ ಬಿದ್ದಿದೆ ಅಂತಲ್ಲ, ಪಿಚ್ ರಿಪೋರ್ಟ್ ಇದ್ದಿದ್ದೆ ನನಗೆ ಸ್ಪಿನ್ನರ್ಸ್ಗೆ ಅಸಿಸ್ಟ್ ಜಾಸ್ತಿ ಸಿಗುತ್ತೆ ಅಂತ. ಬುಮ್ರಾ ಅವರು ಹಂಗೂ 2 ವಿಕೆಟ್ನ ಎತ್ತಿದ್ದಾರೆ. ಲಾಸ್ಟಲ್ಲಿ ಒಂಥರ ಲೋನ್ ಹೋಪಾಗಿ ಉಳ್ಕೊಂಡ್ಬಿಟ್ಟಿದ್ರು ಬೆನ್ ಸ್ಟೋಕ್ಸ್ ಅವರು. ಸೆಂಚುರಿ ಹೊಡಿತಾರ ಅಂತ ಅನ್ಕೊಂಡ್ಬಿಟ್ಟಿದೆ, ಯಾಕಂದರೆ ಅವ್ರು ಒಬ್ಬರೇ ಅಗ್ರೆಸಿವ್ ಇಂಟೆಂಟಲ್ಲಿ ಆಡ್ತಿದ್ರು. ಯಾಕಂದರೆ ಲಾಸ್ಟ್ ವಿಕೆಟ್ ಬೇರೆ ಇತ್ತು, ಅವ್ರನ್ನ ಬೋಲ್ಡ್ ಮಾಡಿ ಬಿಸಾಕಿದ್ರು ಬುಮ್ರಾ ಅವರು ಕೂಡ 2 ವಿಕೆಟ್ ಬಿದ್ದಿದೆ. ಸೊ ಆಲ್ ಓವರ್ ನೋಡ್ತು ಅಂದರೆ 246. ಓಕೆ, ಒಂದು ಡೀಸೆಂಟ್ ಸ್ಕೋರ್ ಅಷ್ಟು ಏನು ಹೇಳ್ಕೊಳ್ಳುವಂಥ ಹೆವಿ ಮಸ್ತಾಗಿ ಆಡಿದ್ದಾರೆ ಅಂತ ಏನೆಲ್ಲ ಬ್ಯಾಟಿಂಗ್ನ ಇವರು. ಒಂದು ಡೀಸೆಂಟ್ ಸ್ಕೋರ್ ಏನೇ. ಥರ್ಡ್ ಸೆಷನ್ ಸ್ಟಾರ್ಟಿಂಗಲ್ಲೇ ಆಲ್ ಔಟ್ ಆಗ್ತಾರೆ. ಸೆಕೆಂಡ್ ಸೆಷನ್ ಕೂಡ ಇವರಿಗೆ ರನ್ಸ್ ಬರುತ್ತೆ. ಫಸ್ಟ್ ಸೆಷನ್ 108 ರನ್ ನೋಡಿದ್ರು ಅಂತಂದರೆ ಇಂಗ್ಲೆಂಡ್ ಅವರು, ಸೆಕೆಂಡ್ ಸೆಷನ್ 107 ರನ್ ಹೊಡಿತಾರೆ. ಫಸ್ಟ್ ಸೆಷನ್ 3 ವಿಕೆಟ್ನ ಕಳ್ಕೊಂಡ್ರು, ಸೆಕೆಂಡ್ ಸೆಷನ್ 5 ವಿಕೆಟ್ನ ಕಳ್ಕೊಂತಾರೆ.
ಥರ್ಡ್ ಸೆಷನಲ್ಲಿ ಮಿಕ್ಕಂತ 2 ವಿಕೆಟ್ನ ಕೂಡ ಕಳ್ಕೊತಾರೆ ಸ್ಟಾರ್ಟಿಂಗಲ್ಲೇ. ಆಮೇಲೆ ಇಂಡಿಯಾಗೆ ಬ್ಯಾಟಿಂಗ್ ಸಿಗುತ್ತೆ. ಇಂಡಿಯಾ ಬ್ಯಾಟಿಂಗ್ ಬಲೆ ಕನ್ವಿನ್ಸಿಂಗ್ ಆಗಿ ಸ್ಟಾರ್ಟ್ ಮಾಡ್ತಾರೆ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜಾಯಸ್ವಾಲ್ ಅವರು. ಜಾಯಸ್ವಾಲ್ ಅಂತೂ ಕೇಳಂಗೇನೆ ಇಲ್ಲ ಗುರು, ಫಸ್ಟ್ನೇ ಬಾಲನೇ 4 ಹೊಡೆದ್ಬಿಟ್ರು. ಬಂದವರು ಫಸ್ಟ್ನೇ ಬಾಲನೇ 4. ಇನ್ಫ್ಯಾಕ್ಟ್ ಟಾಮ್ ಅಂತ ಅವರು ಸ್ಪಿನ್ನರ್ ಬಂದಿದ್ರು ಹೊಸದಾಗಿ, ಡೆಬ್ಯೂ ಮ್ಯಾಚಲ್ಲಿ ಮೊದಲನೇ ಬಾಲಲ್ಲೇ ಅವನ 6 ಹೊಡೆದ್ಬಿಟ್ರು ಗುರು. ಆ ಬಾಲರ್ಗೆ ಪಾಪ ಅದು ಹೆಂಗೆ ಅರ್ಟ್ ಆಗಿರುತ್ತೆ ಅಂದ್ರೆ ಮೊದಲನೇ ಬಾಲಲ್ಲಿ 6 ಅಂತಂದ್ರೆ ಸಿಕ್ಕಾಪಟ್ಟೆ ಹೈಟ್ ಆಗಿ ಹೋಗ್ಬಿಟ್ಟಿರುತ್ತೆ. ಇಲ್ಲಿ ಪರವಾಗಿಲ್ಲ, ಅದೆಂಥ ಬ್ಯಾಟ್ರ್ ಅಂತ ತೋರ್ಸ್ಕೊಂಡು ಕೊಟ್ಟಿರೋ ಅಷ್ಟೇ. ಅಗ್ರೆಸಿವ್ ಇಂಡಿಯನ್ ನಿಜವಾದ ಬಾಸ್ ಬಾಲ್ ನೀವಲ್ಲ ಗುರು, ನಾವು ಬಾಸ್ ಬಾಲ್ ಆಡ್ತೀವಿ, ನಾವು ಬಾಸ್ ಬಾಲ್ ಅಲ್ಲ ನಮ್ಮದು. ಇವರು ಸುನಿಲ್ ಗವಾಸ್ಕರ್ ಒಂಥರ ಸ್ಟೇಟ್ಮೆಂಟ್ ಕೊಟ್ಟರು, ನಮ್ಮ ಹತ್ರ ಬಾಸ್ ಬಾಲ್ ಇಲ್ಲ ಗುರು, ನಮ್ಮ ಹತ್ರ ವಿರಾಟ್ ಬಾಲ್ ಇದೆ ಅಂತ. ವಿರಾಟ್ ಬಾಲ್ ತೋರಿಸ್ದಂಗಿತ್ತು. ವಿರಾಟ್ ಕೊಹ್ಲಿ ಮ್ಯಾಚಲ್ಲಿ ಇಲ್ಲೇ ಇರ್ಬೋದು, ಬಟ್ ಆದರೆ ನಮ್ಮದೇ ಓನ್ ಬಾಲ್ನ ತೋರಿಸ್ದಂಗಿತ್ತು ಇವತ್ತು. ಯಶಸ್ವಿ ಜಾಯಸ್ವಾಲ್ ಆಡಿದ ಆ ಥರ ಕನ್ವಿನ್ಸಿಂಗ್ ಆಗಿ ಆಡ್ತಾ ಇದ್ದಾರೆ. ಒಂಥರ ODI ಫಾರ್ಮೇಟ್ ಆಡ್ದಂಗೆ ಆಡ್ತಾ ಇದ್ದಾರೆ. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಒಂಥರ T20 ಆಡೋದನ್ನ ಸ್ಟಾರ್ಟ್ ಮಾಡಿದ್ರು. ಸೊ ಒಟ್ನಲ್ಲಿ ಬೆಟ್ರಾಗಿ ಕಾಣಿಸ್ತಿದೆ. ರೋಹಿತ್ ಶರ್ಮಾ ಅವ್ರ ಫ್ರಂಟ್ ಫುಟ್ ಬಂದ್ಬಿಟ್ಟು ಒಂದು ಹೊಡೆಯೋಕೆ ಹೋಗ್ಬಿಟ್ಟು ಜಾಕ್ ಲೀಚಿಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಯಿತು. ಅದೊಂದು ಮಿಸ್ ಟೈಮ್ ಆಯಿತು ಅಷ್ಟೇ. ಅವರು ಕೂಡ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾ ಇದ್ರು. ಇವಾಗ ಶುಭ್ಮನ್ ಗಿಲ್ ಜೊತೆಗೆ ಯಶಸ್ವಿ ಜಾಯಸ್ವಾಲ್ ಬಲ್ಲೇ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾರೆ. ನನ್ನ ಪ್ರಕಾರ ನಾಳೆ ಸೆಂಚುರಿ ಅಂತೂ 100% ಬಂದೇ ಬರುತ್ತೆ. ಮೊದಲನೇ ಸೆಂಚುರಿ ಆಗುತ್ತೆ ಈ ಟೆಸ್ಟ್ ಮ್ಯಾಚಲ್ಲಿ. ಶುಭ್ಮನ್ ಗಿಲ್ ಕೂಡ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾ ಇದ್ದಾರೆ. ನೋಡಬೇಕು ನಾಳೆ ಏನು ಆಗುತ್ತೆ ಅಂತ. ಒಟ್ಟಲ್ಲಿ ಲೀಡ್ ಅಂತೂ 100% ನಾವು ತೊಗೊಂತೀವಿ ಫಸ್ಟ್ ಇನ್ನಿಂಗ್ಸಲ್ಲಿ. ಸೊ ಕಾದು ನೋಡಬೇಕಷ್ಟೇ ಸೆಕೆಂಡ್ ಇನ್ನಿಂಗ್ಸು ಹೆಂಗೆ ಬ್ಯಾಟಿಂಗ್ ಆಡ್ತಾರೆ ಅಂತ ಇಂಗ್ಲೆಂಡ್ ಅವರು. ಸೊ ವೈಟಿಂಗ್. ಸಿರಾಜ್ ಅಣ್ಣ ಬೇರೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು ಮ್ಯಾಚ್ಗಿನ ಮುಂಚೆ. ಇವ್ರು ಈ ಥರ ಬಾಸ್ ಬಾಲ್ ಗೀಸ್ ಬಾಲ್ ಅಂತ ಎಲ್ಲ ಬಂದರು ಅಂತಾರೆ. ನಮ್ಮ ಇಂಡಿಯನ್ಸ್ ಮುಂದೆ ನಮ್ಮ ಇಂಡಿಯನ್ ಸಾಯಿಲಲ್ಲಿ ಮೊದಲೇ ನಮಗೆ ಅಂದರೆ ಸಿರಾಜ್ ಅಣ್ಣಂಗೆ ಬೇರೆ ವಿಕೆಟ್ಸ್ ಬಿದ್ದಿಲ್ಲ ಇವತ್ತು. ಚೆನ್ನಾಗಿ ಕನ್ವಿನ್ಸಿಂಗ್ ಆಗಿ ಬೌಲಿಂಗ್ ಮಾಡಿದ್ರು, ಬಟ್ ಅಷ್ಟೊಂದು ಅಸಿಸ್ಟ್ ಬೇರೆ ಇರಲ್ವಲ್ಲ ಪೇಸಸ್ಗೆ. ಸಿರಾಜ್ ಅಣ್ಣ ಇಲ್ಲಿ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ, ಕೂತ್ಕೊಂಡು ಎಲ್ಲರಿಗೂ ವಿಕೆಟ್ ಬಿದ್ದಿತ್ತು ಆಲ್ಮೋಸ್ಟು. ಅದೇ ಮೇನ್ ಅಸಿಸ್ಟ್ ಇದು ಸ್ಪಿನ್ನರ್ಸ್ಗೆ. ಅವ್ರು ಹೇಳಿದ್ದೇನು ಅಂತಂದರೆ, ನೀವು ಹಂಗೆ ಬಾಸ್ ಬಾಲ್ ಆಡ್ತೀರಾ ಅಂತಂದರೆ ಇಲ್ಲಿ 1.5 ದಿನಕ್ಕೆ ಅಥವಾ 2 ದಿನಕ್ಕೆ ಮ್ಯಾಚು ಪಕ್ಕ ಮುಗಿದೋಗ್ಬಿಡುತ್ತೆ ಅಂತ ಸಿನಾರಿಯೋ ನೋಡ್ತು ಅಂತಂದರೆ ಅದೇ ಥರ ಕಾಣಿಸ್ತಾ ಇದೆ. ಇನ್ ಕೇಸ್ ಇಂಡಿಯಾ ಡಿಕ್ಲೇರ್ ಕೊಡ್ತು ಅಂತಾರೆ. ಇಂಡಿಯಾನವರು ಎಲ್ಲ ಆಗಿರೋ ನಾವು 500-600 ಹೊಡಿತೀವಿ ಅಂತ ನಿಂತ್ಕಂತು ಅಂದರೆ 3 ದಿನ ಮಿನಿಮಮ್ ಅಂತೂ ಹೋಗೇ ಹೋಗುತ್ತೆ. ಕಾದು ನೋಡೋಣ ಏನು ಆಗುತ್ತೆ ಅಂತ ಈ ಟೆಸ್ಟ್ ಮ್ಯಾಚು. ನಿಮ್ಮ ಅನಿಸಿಕೆ ಏನು? ಡೇ 1 ಆಗಾದ್ಮೇಲೆ ಯಾರು ಬೆಟರಾಗಿ ಕಾಣಿಸ್ತಾ ಇದ್ದಾರೆ? ಇನ್ನು 127 ರನ್ನು ಹಿಂದೆ ಇದೆ ನಮ್ಮ ಇಂಡಿಯಾ, ಬಟ್ ಆದರೂ ಕೂಡ ಇಂಡಿಯಾ ಆನ್ ಟಾಪ್ ಅಂತ ಹೇಳ್ತೀನಿ. ಆಲ್ ಔಟ್ ಮಾಡಿ ಬ್ಯಾಟಿಂಗ್ ತೊಗೊಂಡು 127 ರನ್ನ ಮೊದಲನೇ ಇದರಲ್ಲೇ ಹೊಡೆದಿದ್ದಾರೆ ಅಂತಂದರೆ ಸಕ್ಕತ್ ಬ್ಯಾಟಿಂಗ್ ಆಡಿದರೆ. ಒಂದೇ ಒಂದು ವಿಕೆಟ್ನ ಕಳ್ಕೊಂಡು ಹೊಡೆದಿದ್ದಾರೆ ಅಂತಲೇ 119 ರನ್ನ ಹೊಡೆದಿದ್ದಾರೆ. ಇವರು 2 ಸೆಷನ್ ಬ್ಯಾಟಿಂಗ್ ಆಡಿದ್ರು ಕೂಡ ಯಾವ ಸೆಷನ್ ಕೂಡ 107, 108 ಹೊಡೆದಿದ್ದಾರೆ. ನಾವು ಇವ್ರಿಗಿನ ಬೆಟರ್ ಆಗಿ ಆಡಿದ್ದೀವಿ. ಅದು ಒಂದು ಸೆಷನ್ ಫುಲ್ಲು ಕಂಪ್ಲೀಟ್ ಆಗಿ ಬ್ಯಾಟಿಂಗ್ ಆಡಿಲ್ಲ ಅಂತಂದ್ರೂ ಕೂಡ 119 ರನ್ ಹೊಡೆದಿದ್ದೀವಿ ಅಂತಂದ್ರೆ ಇವ್ರಿಗಿನ ಅಗ್ರೆಸಿವ್ ಇಂಡಿಯನ್ಟಲ್ಲಿ ನಾವು ಬ್ಯಾಟಿಂಗ್ ಆಡಿದ್ದೀವಿ. ನಿಜವಾದ ಬಾಸ್ ಬಾಲ್ ಅವರಲ್ಲ ನಾವು ಅಂತ ತೋರಿಸ್ಕೊಂಡಿದ್ದೀವಿ. ಸೊ ಅದರಿಂದ ಇಂಡಿಯಾ ಇವತ್ತು ಬಲೆ ಕನ್ವಿನ್ಸಿಂಗ್ ಆಗಿ ಆಡಿದ್ದೆ. ಡೇ ಎಂಡಲ್ಲಿ ಇಂಡಿಯಾ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಇಂಗ್ಲೆಂಡ್ ಅವರಿಗೆ ಬಾಯಿಗೆ ಬಂದಿದೆ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಿಡಿಯೋ ಸಹ ಲೈಕ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಸಿಗೋಣ, ಬಾಬಾ.